ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 88 ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಿಗೆ. ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಆದ್ರೆ ಇದು ಪ್ರಾಬ್ಲಮ್ ಏನಂದ್ರೆ, ಇದು ಹಿಂದಿನ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿತ್ತು. ಯಾರಿಗೆ 4 ಚಕ್ರ ವಾಹನ ಇದೆ ಅವರಿಗೆ BPL ಕಾರ್ಡ್ ನ ರದ್ದುಗೊಳಿಸಿ ಅವರು ಅದನ್ನ APL ಕಾರ್ಡ್ ಮಾಡಿದ್ರು. ಇದೇನಾಗಿದೆ ಅಂದ್ರೆ, ಇದು ಸರಿಸಮಾನವಾಗಿ ಮಾಡಿಲ್ಲ. ರ್ಯಾಂಡಮ್ ಬೇಸಿಸ್ ಅಲ್ಲಿ ಮಾಡಿದ್ರು, ಆಮೇಲೆ ಇದ್ದಕ್ಕಿದ್ದಂಗೆ ಜನ ಹಸ್ತಕ್ಷೇಪ ಮಾಡಿದ್ರು ಅಂತ ಆದೇಶನ ಹಿಂತಗೊಂಡ್ರು. ಆದ್ರೆ ಇದ್ರಲ್ಲಿ ಏನಾಯ್ತು ಅಂದ್ರೆ, ನಮ್ಮ ಕ್ಷೇತ್ರದಲ್ಲಿ ಇನ್ಕ್ಲೂಡಿಂಗ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 600ಕ್ಕಿಂತ ಹೆಚ್ಚು ಈ ತರ 4 ಚಕ್ರ ವಾಹನ ಮಾಲೀಕರಿದಾರಲ್ಲ, ಅವ್ರದ್ದು BPL ಕಾರ್ಡು ಕ್ಯಾನ್ಸಲ್ ಆಯ್ತು. ಇದು ಕ್ಯಾನ್ಸಲೇಷನ್ ಇಂದ ಪ್ರಾಬ್ಲಮ್ ಏನಂದ್ರೆ, ಮಲ್ನಾಡ್ ಭಾಗದಲ್ಲಿ ಎಲ್ಲಾ ಕಡೆನೂ ಬಸ್ಗಳು ಓಡಾಡೋದಿಲ್ಲ. ಅದಲ್ದಲೆ ಅಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಕೂಡ ಇದೆ. ಅದರಿಂದ 4 ಚಕ್ರ ವಾಹನದ ಅಗತ್ಯ ಇದೆ. ಈಗ ಸಚಿವರು ಏನು ಉತ್ತರದಲ್ಲಿ ಕೊಟ್ಟಿದ್ದಾರೆ, ಪರಿವರ್ತನೆ ಮಾಡ್ತೀವಿ ಅಂತ ವಾಪಸ್ಸು. ಯಾವಾಗ ಇದನ್ನ ವಾಪಸ್ಸು ಪರಿವರ್ತನೆ ಮಾಡ್ತಾರೆ ಅಂತ ನಾನು ಕೇಳಲಿಕ್ಕೆ ಬಯಸ್ತೀನಿ. ಇದ್ರ ಜೊತೆ ನಾನು ಇನ್ನೊಂದು ಪ್ರಶ್ನೆ ಸಚಿವರ ಹತ್ರ ಕೇಳಲಿಕ್ಕೆ, ನಿಮ್ಮ ಅನುಮತಿನ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನ ಈ ಪ್ರಶ್ನೆನ ಉತ್ತರದ ನಂತರ ಕೇಳಿ. ಸಚಿವರ ಗಮನಕ್ಕೆ ತಂದಿದ್ದೀನಿ. ಈಗ ಪ್ರಶ್ನೆ, ಇನ್ನೊಂದು ಪ್ರಶ್ನೆ ಏನಿರೋದು ಅಂದ್ರೆ, ಮತ್ತೆ ಕೇಳಿ. ಈ ಫಸ್ಟ್ ಪ್ರಶ್ನೆ ಉತ್ತರ ಕೊಡ್ತಾರಲ್ಲ, ನೆಕ್ಸ್ಟ್ ಕೇಳಿಬಿಡಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಮಲೆನಾಡು ಪ್ರದೇಶದಲ್ಲಿ 4 ಚಕ್ರದ ವಾಹನಗಳನ್ನು ಓಡಿಸಲಿಕ್ಕೆ ಅನುಕೂಲ ಇರಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ಜೀವನೋಪಾಯಕ್ಕಾಗಿ ಸ್ವತಃ ಓಡಿಸುವ ಒಂದು ವಾಣಿಜ್ಯ ವಾಹನವನ್ನು, ಅಂದರೆ ಟ್ರ್ಯಾಕ್ಟರು, ಮ್ಯಾಕ್ಸಿ ಕಾಪ್, ಟ್ಯಾಕ್ಸಿ ಇತ್ಯಾದಿಗಳನ್ನು ಹೊಂದಿರುವ ಕುಟುಂಬಗಳನ್ನು ಹೊರತುಪಡಿಸಿ 4 ಚಕ್ರದ ವಾಹನಗಳನ್ನು ಹೊಂದಿರುವ ಎಲ್ಲ ಕುಟುಂಬಗಳಿಗೂ ಕೂಡ ಅವಕಾಶ ಇರುವುದಿಲ್ಲ. ಕುಟುಂಬದ ವಾರ್ಷಿಕ ಆದಾಯ 1,20,000 ಇರುವವರೆಗೂ ಕೂಡ ಅವಕಾಶ ಇರೋದಿಲ್ಲ. ಹಿಂದಿನ ಸರ್ಕಾರ ಒಂದು ಆರ್ಡರನ್ನು ಹೊರಡಿಸಿ ಇದನ್ನು ರದ್ದು ಮಾಡಿ 2021 ರದ್ದು ಮಾಡಿ 22 ಮತ್ತೆ ಅವರೇ ಅದನ್ನು ತೆಗೆದರು. ಇವತ್ತು ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಹಿಂದಿನ ಸರ್ಕಾರ ಮತ್ತೆ ವಾಪಸ್ ಪಡೆದಿರುವ ಆರ್ಡರನ್ನು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟಾರೆ 599 BPL ಪಡಿತರ ಚೀಟಿಗಳಿಗೆ ಆ ಆರ್ಡರಿಂದ ಅನಾನುಕೂಲ ಆಗಿತ್ತು. ಮತ್ತೆ 22ರಲ್ಲಿ ಹೊರಡಿಸಿರೋ ಆರ್ಡ್ರಲ್ಲಿ ಅವರಿಗೆ ಮತ್ತೆ ಕೊಡಬೇಕು ಅಂತ ಒಂದು ತೀರ್ಮಾನ ಆಗಿದೆ. ಈ 599 BPL ಪಡಿತರ ಚೀಟಿಯವರನ್ನು ಪರಿಶೀಲನೆ ಮಾಡಿ ಮತ್ತೆ ಇವರನ್ನು BPL ಕಾರ್ಡ್ಗೆ ಒಳಪಡಿಸುವಂಥ ತೀರ್ಮಾನವನ್ನು ತೆಗೆದುಕೊಳ್ತೇವೆ.